welcome back to our YouTube channel. This is Sapna Salunke, and again we are in the chapter 1's end topic, that is starting business basic factors, right? So as I told you, yes, by the name only you can come to know that it is the subject of business studies, right? And in the last session, that is in the previous session, we had discussed about the business risk, right, and the business risk, causes of business risk, and even how to start a business. In that, two factors we had discussed. Yes, so now we will continue with the further points. When you start a business, what and all points you need, yes, those will be discussed in this session. Okay, so ಇಲ್ಲಿ ನಾವು ಲಾಸ್ಟ್ ವಿಡಿಯೋ ಒಳಗೆ ಅಥವಾ ಲಾಸ್ಟ್ ಸೆಷನ್ ಒಳಗೆ ನಾವೇನು ಮಾಡಿದ್ವಿ, ಯಾವುದನ್ನ ಟಾಪಿಕನ್ನು ಡಿಸ್ಕಸ್ ಮಾಡ್ತಿದ್ವಿ, ದಟ್ ಈಸ್ ಒಂದು ವ್ಯವಹಾರವನ್ನು ಪ್ರಾರಂಭಿಸಬೇಕಂತಂದ್ರೆ ಯಾವ್ಯಾವ ಅಂಶಗಳು ನಾವು ಕನ್ಸಿಡರ್ ಮಾಡಿ ಇನ್ಕ್ಲೂಡ್ ಮಾಡಿ ಅದ್ರ ನಂತರ ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ನಾವು ಕಲೀಲಿಕ್ಕತ್ತೀವಿ. ಎಸ್, ಸೊ ಹೇಳಿದ್ದೆ ನಾನು, ವ್ಯವಹಾರ ಒಂದು ತಿನ್ನೋ ಐಟಮ್ ಅಲ್ಲ. ಎಸ್, ನಾವಲ್ಲಿ ಭಾಳಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಿರ್ತೀವಿ, ಕ್ಯಾಪಿಟಲ್ಸ್ ಬೇಕಾಗಿರ್ತಾವೆ, ಮೇನ್ ಮೋಟಿವ್ ನಮ್ದು ಲಾಭ ಗಳಿಸೋದು ಇರ್ತದೆ. ಎಸ್, ಸೊ ಹೀಗಾಗಿ ನಾವು ಯಾವುದೋ ಒಂದು ಬಿಸ್ನೆಸ್ ಮಾಡತ್ತೀವಿ ಅಂದ್ರೆ ಅದಕ್ಕಿಂತ ಮುಂಚೆ ಏನು ಮಾಡ್ಬೇಕು, ನಾವು ಡಿಸ್ಕಸ್ ಮಾಡಬೇಕು, ಎನಲೈಸ್ ಮಾಡಬೇಕು. whenever you start a business, analyzation is very important. Yes, ನೀವು ಇದು ಹೋಗಿ ಶಾಪಿಂಗ್ ಮಾಡೋಂಗ ಇವತ್ತು ಡಿಸೈಡ್ ಮಾಡಿದೆ ನಾಳೆ ಶಾಪಿಂಗ್ ಮಾಡೋಕೆ ಹೊಂಟೆ, ಎಸ್, ದಟ್ ಈಸ್ ನಾಟ್ ಅ ಬಿಸ್ನೆಸ್. ಎಸ್, ಸೊ ಹಿಯರ್ ವಾಟ್ ಈಸ್ ಅ ಬಿಸ್ನೆಸ್ ಹಿಯರ್? whenever you start a business, before that analyze properly. Analyze properly. Why? Because we have been invested lots of money. Yes, lots of money we have been invested, and return we should get that kind of particular profit also, right? So profit ಬೇಕಾಗಿರುತ್ತೆ. So ಇಲ್ಲೇ ನಾವು ಅಲ್ಲಿ further points ಅನ್ನ we will discuss. So the next, so we had discussed with the first one point, that is selection of line business. Yes, ಈ ಸೆಲೆಕ್ಷನ್ ಆಫ್ ಲೈನ್ ಬಿಸ್ನೆಸ್, ದಟ್ ಈಸ್ ವ್ಯವಹಾರದ ಹಾದಿ ಅಥವಾ ಮಾರ್ಗದ ಆಯ್ಕೆ. ಯಾವುದೋ ಬಿಸ್ನೆಸ್ ಮಾಡಕತ್ವಿ ಅಂತಂದ್ರೆ ಅಲ್ಲೇ ಮಾರ್ಗದ ಆಯ್ಕೆ ಮಾಡಿದ್ವಿ. ಯಾವ ಬಿಸ್ನೆಸ್ ಮಾಡಿದ್ರೆ ನಮಗೆ ಪ್ರಾಫಿಟೇಬಲ್ ಆಗ್ಬೋದು. ಪ್ರಾಫಿಟೇಬಲ್ ಆಯ್ತು ಅಂತಂದ್ರೆ ನಮಗೆ ಅದ್ರ ಪ್ರಕಾರ ನಾಲೆಜ್ ಇರಬೇಕು. ನಾಲೆಜ್ ಜೊತೆಗೆ ವಿ ನೀಡ್ ಎ ಇಂಟ್ರೆಸ್ಟ್ ಆಲ್ಸೋ, right? That we had discussed. And in the next point we had discussed of size of, yes, what is that? Size of the firm. So first of all I will write it down so that it will be easy for you to analyze, right? The first one we had discussed, that is selection of line business, and the second one is size of the firm, ವ್ಯವಹಾರದ ಗಾತ್ರ ಅಥವಾ ಸಂಸ್ಥೆಯ ಗಾತ್ರ. ನಾವು ಒಂದು ಸೆಲೆಕ್ಷನ್ ಮಾಡಿದ್ವಿ ಯಾವ ಬಿಸ್ನೆಸ್ ಮಾಡಬೇಕಂತಂದ್ರೆ, ನಾವು ಸ್ಮಾಲ್ ಸೈಜ್ ಒಳಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಲಾರ್ಜ್ ಸೈಜ್ ಒಳಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಇದನ್ನು ನಾವು ಡಿಸೈಡ್ ಮಾಡ್ಕೋಬೇಕಾಗ್ತೈತಿ, ಅನಲೈಸ್ ಮಾಡ್ಕೋಬೇಕಾಗ್ತೈತಿ. ಅದು ಡಿಪೆಂಡ್ ಆಗ್ತೈತಿ, ಅದು ಹೇಳಿದ್ದೀರಿ ನಾನು. ಎಸ್, ನೀವೇನಾದರೂ ರಿಕ್ವೈರ್ಮೆಂಟ್ ಪ್ರಕಾರ ಅಥವಾ ಮನಿ ಪ್ರಕಾರ ನೀವು ಹೋದಂದ್ರೆ ಅದನ್ನು ನೀವು ಸ್ಮಾಲ್ ಸೈಜ್ ಮಾಡಬೇಕು ಬಿಸ್ನೆಸ್ ಅಥವಾ ಲಾರ್ಜ್ ಸೈಜ್ ಮಾಡಬೇಕು, ದಟ್ ಈಸ್ ಲೆಫ್ಟ್ ಟು ಯು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ ಚಾಯ್ಸ್ ಆಫ್ ಬಿಸ್ನೆಸ್. ಚಾಯ್ಸ್ ಆಫ್ ದ business. Yes, choice of business, ಮಾಲೀಕತ್ವ ಪ್ರಕಾರದ ಆಯ್ಕೆ. choice of form of business. choice of form of ownership. choice of form of ownership. ಕನ್ನಡದಲ್ಲಿ ನಾವು ಅದಕ್ಕೆ ಏನು ಹೇಳ್ತೀವಿ? ವ್ಯವಹಾರ ಮಾಲೀಕತ್ವದ ಪ್ರಕಾರದ ಆಯ್ಕೆ. ಸೊ ಇಲ್ಲಿ ಮಾಲೀಕತ್ವದ ಪ್ರಕಾರದ ಆಯ್ಕೆ ಅಂತಂದ್ರೆ ಹಿಯರ್ ವೆನ್ ಯು ನೋ ವಿಚ್ ಸೈಜ್ ಆಫ್ ಫರ್ಮ್ ಯು ಶುಡ್ ಗೆಟ್ ಸ್ಟಾರ್ಟೆಡ್, ದೆನ್ ದ ನೆಕ್ಸ್ಟ್ ಫಾರ್ಮ್ ಇಸ್ ಚಾಯ್ಸ್ ಆಫ್ ಫಾರ್ಮ್ಸ್. ಓನರ್ಶಿಪ್, ಮಾಲೀಕತ್ವದ ಆಯ್ಕೆ ಏನು ಮಾಡ್ತೀವಿ ಅಂತಂದ್ರೆ ದೇ ಆರ್ ಸರ್ಟನ್ ಫಾರ್ಮ್ಸ್, ಅನ್ನೋ ಒಂದಿಷ್ಟು ಪ್ರಕಾರಗಳು. ನೀವು ಯಾವ ಟೈಪ್ ಬಿಸ್ನೆಸ್ ಮಾಡ್ಬೇಕಂತಿದ್ದೀರಿ? ವೆರಿ ಯು ವಾಂಟ್ ಟು ಸ್ಟಾರ್ಟ್ ಆ್ಯಂಡ್ ಸೋಲ್ ಪ್ರೊಪ್ರೈಟರ್ಶಿಪ್, ಸೋಲ್ ಪ್ರೊಪ್ರೈಟರ್ಶಿಪ್ ಮಾಡ್ಬೋದು. ಎಸ್, ನೀವು ದೆನ್ ಪಾರ್ಟ್ನರ್ಶಿಪ್ ಫರ್ಮ್ ಹೋಗ್ಬೋದು, ಪಾರ್ಟ್ನರ್ಶಿಪ್ ಫರ್ಮ್ ಮಾಡ್ಬೋದು, ಆರ್ ಎಲ್ಸ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ದ ಕಂಪನಿ ಆರ್ ಎ ಜಾಯಿಂಟ್ ಸ್ಟಾಕ್ ಕಂಪನಿ. ಇವೇನು ಹೇಳ್ತಾವೆ ಇವು 10. ಸೋಲ್ ಪ್ರೊಪ್ರೈಟರ್ಶಿಪ್ಪಿಂಗ್ ನಾವು ವಿ ಕಾಲ್ ಇಟ್ ದಟ್ ಆಸ್ ಏಕ ವ್ಯಕ್ತಿ ಮಾಲೀಕತ್ವ. ಸಪೋಸ್ ನಿಮ್ಗೆ ಯಾರು ಬೇಡ, ನಾವು ಒಬ್ಬನ ಓನ್ಲಿ ಒನ್ ಓನರ್ ಆಗಿ ಬಿಸ್ನೆಸ್ಸನ್ನು ಸೆಟಪ್ ಮಾಡಬೇಕಂತಂದೇನಂದ್ರೆ ಯು ಕ್ಯಾನ್ ಆಪ್ಟ್ ಫಾರ್ ಸೋಲ್ ಪ್ರೊಪ್ರೈಟರ್ಶಿಪ್. ಒಬ್ಬನ ಮಾಲೀಕ, ಅವನ ಪ್ರಾಫಿಟ್ ತೊಗೋತಾನೆ, ಅವನೇ ಅದನ್ನು ಲಾಸಸ್ಸನ್ನು ತೊಗೋತಾನೆ, ಆ್ಯಂಡ್ ಇವನ್ ಹಿ ಬೇಸ್ ಅ ರೆಸ್ಪಾನ್ಸ್. ಹಿ ಡೋಂಟ್ ವಾಂಟ್ ಟು ಶೇರ್ ಎನಿ ಪ್ರಾಫಿಟ್ಸ್ ಆರ್ ಲಾಸಸ್ ಟು ದ ಅದರ್ಸ್, right?
So that is a sole proprietorship ಅಥವಾ ಏಕಮಾಲೀಕತ್ವ. And the second one is partnership firm ಆದರೂ he can opt for choice. Choice is of his. What is this partnership? If he knows, yes, if he knows some friends, right, close friends, so they got decided to start a business. So 4-5 friends to start a business, that is called as a partnership firm. Here what happens? Whatever the profit will be there, it will be divided according to their partners. ಸೊ ಹೀಗಾಗಿ ಇಲ್ಲಿ ಏನು ಹೇಳ್ತಾರೆ ಅಂದರೆ ಪಾರ್ಟ್ನರ್ಶಿಪ್ ಅಥವಾ ಪಾಲುದಾರಿಕೆಯನ್ನು ಅವರು ಆಯ್ಕೆಯನ್ನು ಮಾಡ್ಕೋಬಹುದು. ಇಲ್ಲಿ ಏನಾಗ್ತದೆ ಪಾರ್ಟ್ನರ್ಸ್ ಅಂದ್ರೆ ಸಪೋಸ್ ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ, ವಿಶ್ವಾಸ ಇರ್ತದೆ, ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಸೊ ಫಾರ್ ದ್ಯಾಟ್ ಅವ್ರು ಏನು ಮಾಡಿಬಿಡ್ತಾರೆ 4 ಜನ ಸೇರಿಸ್ಕೊಂಡು ಒಂದು ಬಿಸ್ನೆಸ್ ಮಾಡ್ಬೋದು. ಎಸ್ ಏನೋ ಪ್ರಾಫಿಟ್ಸ್ ಆಗಲಿ ಲಾಸಸ್ ಆಗಲಿ ವಿಲ್ ಡಿವೈಡ್ ಅಂತ ಹೇಳಿ ಒಂದು ಈ ಟೈಪ್ ಚಾಯ್ಸ್ ಅವರು ಮಾಡ್ಕೋಬೋದು. ಆರ್ ಎಲ್ಸ್ ಕಂಪನಿನೂ ಅವ್ರು ಹಾಕೋಬೋದು. ಹೌ ಕಂಪನಿ ಇಸ್ if you want to start a very large MNC company. So if you want to start a very large scale business, then you want an capital. Yes, you need more investment. Okay, so more investment means you have only little amount. Yes, you have only little capital. That time what you may do is, according to the company, you can issue shares ಹೇಳಿದ್ದಾರೆ ಪಬ್ಲಿಕ್ಕಿಗೆ ಶೇರ್ಸನ್ನು ಹಂಚೋದು. ವಿಲ್ ಗಿವ್ ದ ಶೇರ್ಸ್ ಟು ದ ಪಬ್ಲಿಕ್ ಆ್ಯಂಡ್ in return we'll take them, in return we take a capitals or money and which will be invested by the public. Yes, so after now ತಗೊಳಕತ್ರು ಇಲ್ಲ that will be called a company. Most probably MNC companies will go for this issuing of shares. Yes, dividend ಕೊಡೋದು ಇದೆಲ್ಲ further you will study in the next chapter. Till then you can listen with these things only. Yes, as I told you, sole proprietorship you can go for, opt for, even partnership firm is there, or else company is also there. So next point is, fourth one, yes, location of business enterprise. Location of business enterprise. ಸೊ ಕನ್ನಡ ಒಳಗೆ ಇದಕ್ಕೆ ಏನಂತ ಕರಿತೀವಿ ನಾವು? ಎಸ್, ವ್ಯವಹಾರ ಸಂಸ್ಥೆಯ ಸ್ಥಳ ಅಥವಾ ನೆಲೆ ಅಂತ ಕರಿತೀವಿ. ಸೊ ವಾಟ್ ಈಸ್ ದಿಸ್? ಈಗ ನಾವು ಸೆಲೆಕ್ಷನ್ ಮಾಡಿದ್ವಿ. ಎಸ್, ವಿಚ್ ಬಿಸ್ನೆಸ್ ಶುಡ್ ಬಿ ಗೆಟ್ ಸ್ಟಾರ್ಟೆಡ್. ದೆನ್ ವಿ ಹ್ಯಾವ್ ಡಿಸ್ಕಸ್ ವಿತ್ ದ ಸೈಜ್. ಎಸ್, ಯಾವ ಸೈಜ್ ಬಿಸ್ನೆಸ್ಸನ್ನು ಹಾಕೋಬೇಕು ಅಕಾರ್ಡಿಂಗ್ ಟು ದೇರ್ ಕ್ಯಾಪಿಟಲ್ ಆರ್ ಎಲ್ಸ್ ಅಕಾರ್ಡಿಂಗ್ ಟು ದೇರ್ ಮನಿ ರಿಕ್ವೈರ್ಮೆಂಟ್, ವಾಟ್ ಎವರ್ ಇಟ್ ಮೇ ಬಿ. ದೆನ್ ವಿ ಹ್ಯಾವ್ ಡಿಸ್ಕಸ್ ವಿತ್ ದ ಚಾಯ್ಸ್. ಎಸ್, ವಿ ಹ್ಯಾವ್ ದಿಸ್ ಚಾಯ್ಸಸ್ ಆಲ್ಸೋ. They can opt for any of them. So here it has been completed. And the fourth point is location. Yes, very necessary, right? So location is also plays a very important role in to start a business, right? So ಹೆಂಗಪ್ಪ ಅಂತಂದ್ರೆ ಇಲ್ಲಿ ಒಂದು ಸ್ಥಳ ಬೇಕಾಗ್ತದೆ. ಸಪೋಸ್ ನೀವು ಯಾವುದೋ ಒಂದು ಶಾಪ್ ಹಾಕ್ಬೇಕಂತಂದ್ರೆ, ಸ್ವೀಟ್ ಶಾಪ್ ಅಥವಾ ಬೇಕ್ರಿಯನ್ನು ಹಾಕ್ಬೇಕಂತಂದ್ರಿ. ಎಸ್, ಅಲ್ಲಿ ನೀವು ಆ ಬೇಕ್ರಿ ಒಳಗೆ ಬರೀ ಒಂದೇ ಸ್ಪೆಷಲೈಸೇಷನ್, ದಟ್ ಈಸ್ ಜಿಲೇಬಿ ಮಾಡಬೇಕನ್ನೋ ಪ್ಲ್ಯಾನ್ ಇರ್ತದೆ. ಅಥವಾ ಜಿಲೇಬಿ ಮಾಡೋ ಪ್ಲ್ಯಾನ್ ಇದ್ದಾಗ ನೀವು ಅಲ್ಲಿ ಬರೀ ಒಂದೇ ಸ್ಪೆಷಲೈಸೇಷನ್, ಬೇಕ್ರಿ ಅಂದಮೇಲೆ ಎನ್ ನಂಬರ್ ಆಫ್ ಐಟಮ್ಸ್ ಇರ್ತಾವೆ, ಬಟ್ ನಿಮ್ಮದು ಬೇಕ್ರಿ ಒಂದು ಸ್ಪೆಷಲ್ ಇರ್ತದೆ, ಒಂದು ಸ್ಪೆಷಲ್ ಪ್ರಾಡಕ್ಟ್ ವಿಲ್ ಬಿ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತೀವಿ. ಅದು ಜಿಲೇಬಿದು ಇರ್ತದೆ. ಅಲ್ಲಿ ನೀವು ವಿತೌಟ್ ಆ ಲೊಕೇಶನಿಂದ ಸರ್ಚ್ ಮಾಡಲಾರ್ದಂಗೆ, ಅದ್ರದ್ದು ಬಗ್ಗೆ ನೀವು ಅನಲೈಸ್ ಮಾಡಲಾರ್ದಂಗೆ ನೀವು ಆ ಪರ್ಟಿಕ್ಯುಲರ್ ಪ್ಲೇಸಿಗೆ ಹೋಗಿ ಜಿಲೇಬಿ ಅಂಗಡಿನ ಹಾಕೊಂಡು ಹೋಗ್ಬಿಟ್ರೆ ಅಲ್ಲಿ ನೋಡಬೇಕಾಗ್ತದೆ. ಅಲ್ಲಿ ಆಜು ಬಾಜು ಏನು ಇರ್ತಾರೆ, ಆ ಲೊಕ್ಯಾಲಿಟಿ ಒಳಗೆ ಏನಿರ್ತಾರೆ, ಅವ್ರಿಗೆ ಜಿಲೇಬಿದು ಪ್ರಾಡಕ್ಟ್ ಬೇಕಾಗಿರ್ತದೋ ಇಲ್ಲೋ, ಅಲ್ಲಿ ಡಿಮಾಂಡ್ ಅದನೋ ಇಲ್ಲೋ. ಎಸ್, ಅದನ್ನು ನೀವು ಲಕ್ಷ್ಯ ಕೊಡಬೇಕಾಗ್ತದೆ. ವೆನ್ ಯು ಸೆಲೆಕ್ಟ್ ಆನ್ ಲೊಕೇಶನ್, ಫಸ್ಟ್ ರಿಮೈಂಡ್ ಆರ್ ಎಲ್ಸ್ ಫಸ್ಟ್ ಅನಲೈಸ್ ಇಟ್ ವೆದರ್ ದ್ಯಾಟ್ ಜಿಲೇಬಿ ಪ್ರಾಡಕ್ಟ್ ಈಸ್ ಫೇವ್ರೇಟ್ ಫಾರ್ ಅದರ್ಸ್ ಆಲ್ಸೋ. ಅದರ್ಸಿಗೆ ಅದು ಹೆಲ್ಪ್ ಆಗ್ತದೋ ಅಂದ್ರೆ ಅದರ್ಸ್ ಅವರ್ಸ್ ಕಸ್ಟಮರ್ಸ್ ಅದನ್ನು ಪರ್ಚೇಸ್ ಮಾಡ್ತಾರೋ ಇಲ್ಲೋ ಅಂತ. ಈಗ ನಮ್ಗೆ ಗೊತ್ತಾಯ್ತು, ಅಲ್ಲಿ ನಾವು ಜಿಲೇಬಿ ಅಂಗಡಿ ಹಾಕಿದ್ವಿ, ಅಲ್ಲಿ ಜಿಲೇಬಿಗೆ ಯಾರೂ ಬರಲಿಲ್ಲ, ಬಟ್ ಅಲ್ಲಿ ಆ ಒಂದು ಲೊಕ್ಯಾಲಿಟಿ ಒಳಗೆ ಆಲ್ಮೋಸ್ಟ್ ಜನ ಲಡ್ಡು ತೊಗೊಳೋದು ಇರ್ತಾರೆ, ಹೌದಾ? ಸೊ ಹಿಂಗಾಗಿ ನಿಮ್ಮ ಜಿಲೇಬಿದು ಏನೈತ್ರಿ ಹೋಯ್ತಲ್ಲ. ಯಾಕಂತಂದ್ರೆ ನೀವು ಯೋಚನೆ ಮಾಡಿ ಆ ಪ್ಲೇಸನ್ನು ಸೆಲೆಕ್ಟ್ ಮಾಡಲಿಲ್ಲ. ಸಪೋಸ್ ನೀವು ಅದ್ರ ಬದಲಾಗಿ ಲಡ್ಡು ಅಂಗಡಿ ಹಾಕಿಬಿಟ್ಟಿದ್ರೆ ಆ ಕಸ್ಟಮರ್ಸ್ ಇಮಿಡಿಯೇಟ್ಲಿ ಪರ್ಚೇಸ್ ಮಾಡ್ತಿದ್ರೆ ದೆನ್ ಹಾಗೆ ನಿಮ್ಮ ಆ ಒಂದು ಬಿಸ್ನೆಸ್ ಏನಿರ್ತೈತಿ ಡಿಮಾಂಡ್ ಒಳಗಿರ್ತೈತಿ. ಸೊ ವಾಟ್ ಐ ವಾಂಟ್ ಟು ಟೆಲ್ ಯು ಹಿಯರ್ ಇಸ್, ವೆನ್ ಯು ಸೆಲೆಕ್ಟ್ ಆನ್ ಲೊಕೇಶನ್, ಫಸ್ಟ್ ಥಿಂಗ್ that market where you capture whether that product is required or not. So our marketplace olaga that product is demanding or not, ಬೇಡಿಕೆ ಅದನೋ ಇಲ್ಲ. If that particular product is demanding, no doubt you can immediately start a business. As I give an example of jalebi as well as laddus, right? So jalebi they didn't purchase because of that
requirement, but the customers needed laddu. So you should think what kind of business you should opt and even that particular place or a location. Not only that, okay, we talked about the shops, right, business. If we want to start a production business, factory or else industry, if you want to start an industry, here also location plays an important role. Yes, so when you start an industry, here you need to analyze raw materials, whether the power is there, raw materials easily getting available or not, labors are getting or not, water facility is there, whether the land is good, buildings are good, that you should consider to select an location of the business. So if take an example of raw materials, okay, so you have started a business, that is production business. You need, definitely when you start a production business, raw material is very necessary. ಕಚ್ಚಾ ವಸ್ತುಗಳು ನಿಮಗೆ ಬೇಕಾಗಿರ್ತಾವ. ಎಸ್, ಸೊ ಅವಾಗ ಅಲ್ಲಿ ಆಜು ಬಾಜು ನೀವು ನೋಡ್ತೀರಿ, ಯು ವಾಂಟ್ ಗೆಟ್ ರಾ ಮೆಟೀರಿಯಲ್ಸ್. ಆಜು ಬಾಜು ಇನ್ ದ ಸೆನ್ಸ್ ನೀವೆಲ್ಲ ಒಂದು ಆರ್ಡರ್ ಮಾಡ್ತೀರಿ ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಲಿಕ್ಕೆ, ಬಟ್ ದ ಡಿಸ್ಟೆನ್ಸ್ ವೇರ್ ಯು ಹ್ಯಾವ್ ಲೊಕೇಟೆಡ್ ದ ಬಿಸ್ನೆಸ್ ಆ್ಯಂಡ್ ವೇರ್ ದ ರಾ ಮೆಟೀರಿಯಲ್ಸ್ ಈಸ್ ಭಾಳ ಡಿಫ್ರೆನ್ಸ್ ಇದೆ. ಟ್ರಾನ್ಸ್ಪೋರ್ಟೇಷನ್ ಭಾಳ ಆಗ್ತದೆ, ಕಾಸ್ಟ್ ಭಾಳ ಆಗ್ತದೆ. ಎಸ್, ಅದು ದೆನ್ ಇಫ್ ಯು ವಾಂಟ್ ಆ್ಯಂಡ್ ಲೇಬರ್, ವರ್ಕರ್ಸ್ ಬೇಕಾಗಿರುತ್ತೆ, ಯು ವಾಂಟ್ ಆ್ಯಂಡ್ ವರ್ಕರ್ಸ್. ಸೊ ಇನ್ ವೇರ್ ಯು ಸೆಲೆಕ್ಟ್ ದ್ಯಾಟ್ ಲೊಕ್ಯಾಲಿಟಿ ಟು ಡೂ ಅ ಬಿಸ್ನೆಸ್, production business, there also no laborers or no workers. Again you need to carry them from wherever they are. ಎಸ್, ವರ್ಕರ್ಸ್ ಎಲ್ಲಿರ್ತಾರೆ ಅಲ್ಲಿಂದ ಅವ್ರಿಗೆ ಕರ್ಕೊಂಡು ಬಂದು ನೀವು ಇಲ್ಲಿ ವರ್ಕಿಗೆ ಹಚ್ಚಿಸ್ಬೇಕ್ರಿ. ಸೊ ಹಿಂಗಾಗಿ ಏನಾಗ್ಬಿಡ್ತದೆ, ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ. ಕಾಸ್ಟ್ ಜಾಸ್ತಿ ಆಯಿತು, ಪ್ರಾಫಿಟ್ ಆಗಂಗಿಲ್ಲ. ಎಸ್, ಸೊ ಹಿಯರ್ ವಾಟ್ ಐ ಆಮ್ ಟೆಲಿಂಗ್ ಯು ಪೀಪಲ್ ಈಸ್, ವೆನ್ ಯು ಸೆಟ್ ಆನ್ ಲೊಕೇಶನ್, ದ್ಯಾಟ್ ಲೊಕೇಶನ್ ಶುಡ್ ಬಿ ಹೆಲ್ಪ್ಫುಲ್ ಫಾರ್ ಯು ಟು, that is properly you should get a raw material, no delay raw materials, ಕಚ್ಚಾ ವಸ್ತು ನಿಮಗೆ ಡಿಲೇ ಆಗಿರಬಾರ್ದು. ನಾಟ್ ಓನ್ಲಿ ದ್ಯಾಟ್, ಯು ಶುಡ್ ಗೆಟ್ ಆನ್ ಪವರ್, ಬಿಕಾಸ್ ಪ್ರೊಡಕ್ಷನ್ ಪ್ರೊಸೆಸಿಂಗ್ ನಿಮ್ಮ ಪವರಿನ ನೆಸೆಸಿಟಿ ಇದ್ದೇ ಇರ್ತದೆ. ಅಲ್ಲಿ ಬಾರ್ ಪವರ್ ಕಟ್ಸಕ್ಕಂದ್ರೆ ನೀವು ಪ್ರೊಡಕ್ಷನ್ ಆಗಂಗಿಲ್ಲ. ಇದು ನೀವು ಲಕ್ಷ ಕೊಟ್ಟಿರಬೇಕು, ಲೊಕೇಶನ್ ಆ ಟೈಪ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಎಸ್, ವರ್ಕರ್ಸ್, ಎಸ್, ಅಲ್ಲಿ ವರ್ಕರ್ಸ್ ಕರೆಕ್ಟಾಗಿ ಸಿಗ್ತಾರೋ ಇಲ್ಲೋ ಆ ಟೈಪ್ ಲೊಕ್ಯಾಲಿಟಿ ನೀವು ಹುಡುಕ್ಬೇಕಾಗ್ತದೆ. ಎಸ್, ಟೇಕ್ ಆನ್ ಎಕ್ಸಾಂಪಲ್ ಶುಗರ್ ಫ್ಯಾಕ್ಟ್ರಿ. ಎಸ್, ಸಿ ಅವ್ರ ಲೊಕೇಶನ್ ಎಲ್ಲಿ ಸೆಟ್ ಮಾಡಿದ್ದಾರೆ, ಶುಗರ್ ಫ್ಯಾಕ್ಟ್ರಿ ಎಲ್ಲ ಇಮಿಡಿಯೇಟ್ಲಿ ರಾ ಮೆಟೀರಿಯಲ್ಸ್ ಹಳ್ಳಿಯಿಂದ ಪ್ರಾಪರಾಗಿ ಅವರು ಟ್ರಾನ್ಸ್ಪೋರ್ಟ್ ಆಗ್ತದೆ, ರಾ ಮೆಟೀರಿಯಲ್ಸಿನ ತೊಂದರೆ ಇಲ್ಲ. ಎಸ್, ವರ್ಕರ್ಸ್ ಆಲ್ಸೋ ನಿಯರ್ ಬೈ ಲೊಕ್ಯಾಲಿಟಿ ಒಳಗೆ ಇರುವಂಥದ್ದು ವರ್ಕರ್ಸಿಗೆ ಅವ್ರು ತೊಗೊಂಡಿರ್ತಾರೆ. ಎಸ್, ಸೊ ಇಂಥವೆಲ್ಲ ಅವ್ರು ಲಕ್ಷ ಕೊಟ್ಟು ಆ ಲೊಕೇಶನ್ ಪ್ಲೇಸನ್ನು ಸೆಟ್ ಮಾಡಿ, ಎಲ್ಲಿ ಬೇಕಾದಲ್ಲಿ ಬಿಡಪ್ಪ, ಲ್ಯಾಂಡ್ ಎಲ್ಲೋ ಸಸ್ತಾ ಐತಿ ಅಂತೇಳಿ ನಾವು ಲ್ಯಾಂಡನ್ನು ತೊಗೊಂಡು ಬಿಲ್ಡಿಂಗ್ ಹಾಕಿದ್ರೆ, ಇಂಡಸ್ಟ್ರಿ ಹಾಕಿದ್ರೆ, okay, land just I think fine, but other activities or other things also should be considered, right? So this is about the location. And the next we'll go for the next point, that is financing the proposition. Financing the proposition. ಫೈನಾನ್ಸಿಂಗ್ ದ ಪ್ರಪೋಸಿಷನ್, ದ್ಯಾಟ್ ಈಸ್ ಕನ್ನಡ ಒಳಗೆ ವ್ಯವಹಾರ ಪ್ರಸ್ತಾವನೆಗೆ ಹಣಕಾಸು ಒದಗಿಸುವುದು. ವ್ಯವಹಾರ ಪ್ರಸ್ತಾವನೆಗೆ ಹಣಕಾಸು ಒದಗಿಸುವುದು. ಹಿಯರ್ ಲೊಕೇಶನ್ ಸೆಟ್ ಆಯ್ತು. ನೆಕ್ಸ್ಟ್ ಒನ್ ಇಸ್ ಫೈನಾನ್ಸ್. ಎಸ್, ಬಿಸ್ನೆಸ್ ಸ್ಟಾರ್ಟ್ ಮಾಡಕತ್ತೀವಿ ಅಂದಮೇಲೆ ಕ್ಯಾಪಿಟಲ್ಸ್ ಬೇಕು. ಹೌದು. ಸೊ ನೋ ಕ್ಯಾಪಿಟಲ್ಸ್, ನೋ ಬಿಸ್ನೆಸ್. ಸೊ ಆ್ಯಸ್ ಐ ಟೋಲ್ಡ್ ಯು ಇನ್ ದ ಫಸ್ಟ್ ಸೆಷನ್ ಓನ್ಲಿ, yes, capital is a lifeblood of every business. How for a human being blood is very necessary, right? Same way for a business capital is very necessary. It's kind of a blood for that business, right? So without capital no business can run easily. So here you can analyze where you can take a finance. ಹಣಕಾಸನ್ನು ನೀವು ಎಲ್ಲಿಂದ ಒದಗಿಸಿ ತಗೊಬೋದು, ಎಲ್ಲಿಂದ ತಗೊಂಡು ಬರ್ಬೋದು, where you can take a finance. So here you can go for savings, right, or else loans, or else relatives. So suppose if you want to start a business, then you want to work ಮಾಡಿರ್ತೀರಿ. Yes, you have done certain work and you have kept certain savings also. ಒಂದೆಲ್ಲ ಸೇವಿಂಗ್ಸ್ ಮಾಡಿರ್ತೀರಿ, from that you can start a business. Yes, or else loans, immediately you can get a loans very easily. But in a banks, financial institutions are there, right? You can take a loans also, but for that you will have to repay interest also. Next, you can go for relatives also. Yes, but the problem is, what happens here? Relatives, they give a money, no doubt. Yes, but at the same time, when you will be in a losses,
relatives immediately they come, give my money. Yes, like this the certain issues may happen. Yes, so ಇಲ್ಲಿ ಏನಾಗ್ಬೋದು ಅಂತಂದ್ರೆ ಸಂಬಂಧಿಕರ ಕಡೆ ನಾವೇನಾದರೂ ಫೈನಾನ್ಸಿಂದ ಹೆಲ್ಪ್ ಕೇಳಿದ್ವಿ ಅಂತಂದ್ರೆ ಆ ಟೈಮ್ನಾಗ ಕೊಡ್ತಾರೆ, ಆಮೇಲೆ ಅಲ್ಲೇ ಟೊಂಟ್ ಹೊಡಿಲಿಕ್ಕೆ ಚಲೋ ಮಾಡ್ತಾರೆ. ಎಸ್, ದೇ ಟೊಂಟ್ ದ್ಯಾಟ್ ಪರ್ಟಿಕ್ಯುಲರ್ ಬಿಸ್ನೆಸ್ ಮ್ಯಾನ್, ದುಡ್ಡು ಕೊಡಬೇಕಿತ್ತು ಹಾಗೆ ಹಿಂಗೆ ಅಂತೀವಿ. ಎಸ್, ಸೊ ಈ ಟೈಪು ಪ್ರಾಬ್ಲಮ್ಸ್ ಆಗ್ಬೋದು. ಹಾಂ, ಅದಕ್ಕೆ ಏನು ಹೇಳ್ತಾರೆ, ಯಾವಾಗೂ ನೀವು ಫೈನಾನ್ಸನ್ನು ತೊಗೊಳ್ತಿರ್ತಿಲ್ಲ ಬಿಸ್ನೆಸ್ ಒಳಗೆ, ನೀವಲ್ಲೇ ಪ್ರಾಪರ್ ಎನಲೈಸ್ ಮಾಡಿ. ಯಾಕಂತಂದರೆ ಇಲ್ಲೇ ಪ್ರೋಸ್ ಆ್ಯಂಡ್ ಕಾನ್ಸ್ ಭಾಳ advantages and disadvantages. So here the relatives are the last option. Then loans, as I told you, you can borrow the loan from bank as well as financial institutions, but in return you need to pay an interest. So that is an problem for us. Yes, and even savings you can go for it, but maybe there may be problem of savings also. If you have a less amount, then the business cannot be set. But these are the bifurcations or else options where you can take a finance. Okay, then the next will move ahead, that is physical facilities. Physical facilities, ಭೌತಿಕ ಸೌಲಭ್ಯಗಳು. Yes, so what is this physical facilities? Again I will write it down and we will come to machines, equipments. Yes, so in a physical, what is this physical facilities? When you start a business, you need certain physical facilities also, like machines, equipments, like building you need, supportive services you need. Yes, ನಿಮ್ಗೆ ಏನೇನು ಬೇಕಾಗ್ತದ್ರಿ ಇಲ್ಲಿ? ಯಂತ್ರೋಪಕರಣ, ಪೀಠೋಪಕರಣಗಳು, ಎಷ್ಟು ಒಂದಿಷ್ಟು ಸಪೋರ್ಟಿವ್ ಸೇವೆಗಳು ಬೇಕಾಗಿರ್ತಾವೆ, ಬಿಲ್ಡಿಂಗ್ ಬೇಕಾಗಿರ್ತದೆ, ರೈಟ್, ಇಂಥವೆಲ್ಲ ಪ್ಲಾಂಟ್ ಬೇಕಾಗಿರ್ತದೆ. ಇವೆಲ್ಲ ನಿಮಗೆ ಬೇಸಿಕ್ ಫೆಸಿಲಿಟೀಸ್ ಅಂದರು, ಫಿಸಿಕಲ್ ಫೆಸಿಲಿಟೀಸ್ ಅಂದರು ನಿಮ್ಗೆ ಯಾಕೆ ಬೇಕಾಗ್ತದೆ, ಡಿಪೆಂಡ್ ಆಗ್ತದೆ ನಿಮ್ಮ ಬಿಸ್ನೆಸ್ ಯಾವ ಟೈಪ್ ಅದು. ನಿಮ್ಮದು ಪ್ರೊಡಕ್ಷನ್ ಬಿಸ್ನೆಸ್ ಇದೆ, ಡೆಫಿನೆಟ್ಲಿ ಯು ನೀಡ್ ಆ್ಯಂಡ್ ಮಷೀನ್, ಇಕ್ವಿಪ್ಮೆಂಟ್ಸ್ ಇವೆಲ್ಲ ಬೇಕಾಗಿರ್ತದೆ. ಯಂತ್ರೋಪಕರಣ, ಪೀಠೋಪಕರಣ, ಬಿಲ್ಡಿಂಗ್ ಬೇಕಾಗಿರ್ತದೆ ಇವೆಲ್ಲ. ಸಪೋಸ್ ನಿಮ್ದು ಏನಾದರೂ ಸಣ್ಣ ಒಂದು ಶಾಪ್ ಅದಂದ್ರೆ ಅಲ್ಲಿ ಮಷೀನ್ ನೆಸೆಸರಿ, there is no need of machines. And if you have a small, if you decided to set up a small business, yes, ಒಂದೇನೋ ಸ್ಟಾಲ್ ಹಾಕಿ ಈ ಟೈಪ್ ಏನಾದರೂ ಮಾಡಬೇಕಂತಂದ್ರೆ there is no necessary of machines and equipments. But yeah, as I told you, depends. Yes, yeah, which kind of business is there. Yes, according to that you can borrow or else purchase and physical things, that is machines and equipments. And next point we move ahead, that is the seventh one. Seventh point is, write it here only, plant layout. Plant layout, in Kannada we call it as ಸ್ಥಾವರ ವಿನ್ಯಾಸ. So what is this? So here, as I told you, you need certain goods also, that is you need certain things also, machine, equipment, tools. Yes, when you get an machines, equipments or else tools, with that machine should be installed, right? Particular ಆಗಿ ಆ machine install ಆಗಿರಬೇಕು. ಸಪೋಸ್ ಪಾರ್ಲೆಜಿ ಬಿಸ್ಕಿಟ್ ಇತ್ತಂತಂದ್ರೆ ಆ ಪ್ರೊಡಕ್ಷನ್ ಪ್ರೊಸೆಸ್ ಆಗ್ಲಿಕ್ಕದ, ದ ಪಾರ್ಲೆಜಿ ಬಿಸ್ಕಿಟ್ ಈಸ್ ಪ್ರೊಡ್ಯೂಸಿಂಗ್, it is an according to the process and the machine should be kept according to that only process only. Yes, ಇಲ್ಲೇನೋ ಮೈದಾದ ಇಂಗ್ರೀಡಿಯೆಂಟ್ಸ್, ಮೈದಾ ಏನಾದರೂ ಅಲ್ಲಿ ಮಷೀನ್ ಒಳಗೆ ಹಾಕಿ ನಾವೆಲ್ಲ ಅದನ್ನು ನೀಟ್ ಮಾಡ್ತಿರ್ತೀವಿ. ಎಸ್, ಅದನ್ನು ಬಿಸ್ಕಿಟ್ ಮಾಡೋದು ನಾವೆಲ್ಲ ಬೇರೆ ಕಡೆ ಮಷೀನ್ ಇಟ್ಬಿಟ್ವಿ ಅಂತಂದ್ರೆ ಮ್ಯಾಲೆ ಇಟ್ವಿ, ಕೆಳಗೆ ಇಟ್ವಿ, ಎಲ್ಲ ಸಂವೇರ್ ಎಲ್ಸ್. ಸೊ ಆ ಟೈಪ್ ಮಾಡಿಬಿಟ್ರೆ ಏನಾಗ್ಬಿಡ್ತದೆ, ಅಗೇನ್ ಇಟ್ ವಿಲ್ ಬಿ ಆ್ಯನ್ ಪ್ರಾಬ್ಲಮ್ ಫಾರ್ ಅಸ್ ಓನ್ಲಿ. ಯಾಕಂತಂದ್ರೆ ಆ ಪ್ಲಾಂಟ್ ಲೇಔಟ್ ಅಥವಾ ಪ್ಲಾಂಟ್ ಹೆಂಗೆ ಇನ್ಸ್ಟಾಲ್ ಮಾಡಬೇಕು, ಪ್ಲಾಂಟ್ ಇನ್ ದ ಸೆನ್ಸ್ ಮಷಿನರೀಸ್, ರೈಟ್? ಸೊ ಹೌ ದ್ಯಾಟ್ ಶುಡ್ ಬಿ ಗೆಟ್ ಇನ್ಸ್ಟಾಲ್ಡ್ ಇಸ್ ಅಕಾರ್ಡಿಂಗ್ ಟು ದ ಪ್ರೊಸೆಸ್. ಆಫ್ಟರ್ ದಿಸ್ ಪ್ರೊಸೆಸ್ ದಿಸ್ ಮಷಿನ್ ಶುಡ್ ಬಿ ಇನ್ಸ್ಟಾಲ್. ನಾವೇನಾದರೂ ಆ ಮಷಿನ್ ಮ್ಯಾಲೆ ಇಟ್ವಿ, ಆ ಸೈಡ್ ಈ ಸೈಡ್ ಇಟ್ಬಿಟ್ವಿ ಅಂದರೆ ಅಲ್ಲೇನು ತೊಂದರೆ ಆಗುತ್ತೆ, ಅಗೇನ್ ಅದೆಲ್ಲ ಏನು ಮಾಡಿರ್ತೀವಿ ಮ್ಯಾಲೆ ತೊಗೊಂಡು ಹೋಗ್ಬೇಕು. ಇದೆಲ್ಲ ಇಶ್ಯೂಸ್ ಆಗ್ತಾವೆ, ಪ್ರಾಬ್ಲಮ್ಸ್ ಆಗ್ತಾವೆ. ಸೊ ಇಲ್ಲೇನಂತಾರೆ, ನಾವು ಯಾವಾಗ ಆ ಒಂದು ಬಿಸ್ನೆಸ್ಸನ್ನು ಮಾಡ್ತೀವಿ ಅಂತ ಮಾಡಿರ್ತೀವಿ, ಆ ಮಷೀನ್ಸಿಂದ ಪ್ರೊಡಕ್ಷನ್ ಬಿಸ್ನೆಸ್ ಮಾಡಬೇಕಂತಂದ್ರೆ ಅಲ್ಲಿ ಪ್ಲಾಂಟ್ಸಿಂದ ನಾವು ಪ್ರಾಪರಾಗಿ ಲೇಔಟನ್ನು ತೊಗೊಂಡಿರಬೇಕು, ಸ್ಥಾವರೆಯ ವಿನ್ಯಾಸವನ್ನು ನಾವು ಇಲ್ಲೇ ಪ್ರಾಪರಾಗಿ ಮಾಡಿರಬೇಕು. ವಿ ಶುಡ್ ಡು ಪ್ರಾಪರ್ ಲೇಔಟ್. ಇನ್ಸ್ಟಾಲೇಷನ್ ಇಸ್ ವೆರಿ ನೆಸೆಸರಿ. ಹೌ ಟೇಕ್ ಆನ್ ಎಕ್ಸಾಂಪಲ್ of mobile only. Yes, so
in your home you have been kept a mobile somewhere else and charger somewhere else in someone's home, again you should bring that charger. Yes, so many problems, right? So our type that shouldn't be happen. So for that purpose, what you will do, your mobile and charger will be with you itself, right? That will be helpful for you. Easily you can get charged. Anyway, so this is a plant layout. According to the process, you should install that particular machine. And the next will go, that is 8th one, competent and committed workforce. Committed workforce. Yes, ಇದು ಕನ್ನಡ ಬಳನು ಯೋಗ್ಯ ಮತ್ತು ಸಮರ್ಪಣಾ ಮನೋಭಾವದ ಕಾರ್ಮಿಕ ವರ್ಗ. ಎಸ್, ಸೊ ಏನಂತಾರೆ ಕನ್ನಡ ಒಳಗೆ, ಯೋಗ್ಯ ಮತ್ತು ಸಮರ್ಪಣಾ ಮನೋಭಾವದ ಕಾರ್ಮಿಕ ವರ್ಗ ಅಂತ. ಸೊ ವಾಟ್ ಈಸ್ ದಿಸ್? ಎಸ್, ಈಗ ನಾವೇನಾದರೂ ಪ್ರೊಡಕ್ಷನ್ ಬಿಸ್ನೆಸ್ ಮಾಡಕತ್ತೀವಿ ಅಂತ ತಿಳ್ಕೊಳ್ಳಿ. ಸೊ ಯು ಹ್ಯಾವ್ ಗೆಟ್ ಸ್ಟಾರ್ಟೆಡ್ ವಿತ್ ಪ್ರೊಡಕ್ಷನ್ ಬಿಸ್ನೆಸ್. ಸೊ ಇಫ್ ಯು ಹ್ಯಾವ್ ಸ್ಟಾರ್ಟೆಡ್ ಅಪ್ ವಿತ್ ದ ಪ್ರೊಡಕ್ಷನ್ ಬಿಸ್ನೆಸ್, ದೆನ್ you need certain workforce. You need an workers, right? Workers, employees. You need workers and employees. But how the workers and employees you should select is, the employee should be skilled. He should know the process of production. Yes, that kind of workers you should get trained. Yes, you should get trained, motivate them, encourage them. You should get started, recruit them. First of all, you need to recruit that kind of employees or workers according to your business, because they are the main pillars to get the profits, right? So ಇಲ್ಲಿ ಏನು ಹೇಳ್ತಾರೆ ಅವರು, ಇಫ್ ಯಾಕಂತಂದ್ರೆ ಇಲ್ಲಿ ಎಲ್ಲ ವರ್ಕ್ನು ಇಂಡಿವಿಜುವಲ್ ಎಂಟರ್ಪ್ರಿನರ್ ಆಲ್ಸೋ ಆರ್ ಎಲ್ಸ್ ವ್ಯವಹಾರ ಉದ್ಯಮಿ ಮಾಡಿಕ್ಕೆ ಬರಲಿ. No individual entrepreneur can start a business and work all the activities. Yes, he can't do, only one person can do all the work activities like production activities, marketing activities, finance. He can't do, right? So here he need to hire some kind of employees also, workers also. But how the employees and workers should be hired? According to his business. Yes, he needs some skilled workers, some unskilled workers, some talented workers. And if they are unskilled, then he should opt for the training, motivate them, encourage them. So these things he should be do to get an profitable business. So ಇಲ್ಲಿ ಇಲ್ಲೇ ನಾವು ಏನು ಮಾಡಿರಬೇಕು, ಯೋಗ್ಯ ಕಾರ್ಮಿಕರನ್ನು ನಾವು ಹೈಯರ್ ಮಾಡ್ಕೊಂಡಿರಬೇಕು, ಅವರಿಗೆ ಅಥವಾ ನಾವು ಅವರಿಗೆ ಅಪಾಯಿಂಟನ್ನು ಮಾಡ್ಕೊಂಡಿರ್ಬೇಕು, ಆಯ್ಕೆಯನ್ನು ಮಾಡ್ಕೊಂಡಿರ್ಬೇಕು. ಯಾಕಂದ್ರೆ ಬಿಸ್ನೆಸ್ ಪ್ರಾಫಿಟ್ ಆಗೋದು ಯಾರ ಮೇಲೆ ಇರ್ತದೆ? ವರ್ಕರ್ಸ್ ಮೇಲೆ. ಯಾಕಂದ್ರೆ ಅವರು ಅಲ್ಲಿ ಪ್ರೊಡಕ್ಷನ್ ಮಾಡೋರು ಇರ್ತಾರೆ, ಉತ್ಪಾದನೆಯನ್ನು ಮಾಡೋರು ಇರ್ತಾರೆ. ಸೊ ಹಿಂಗಾಗಿ ಏನಿರ್ತಾರೆ, ಎಜುಕೇಟೆಡ್ ಎಂಪ್ಲಾಯೀಸಿಗೆ ತೊಗೋಬೇಕು. ಆಮೇಲೆ ವರ್ಕರಿಗೆ ನಾಲೆಜ್ ಇರುವಂಥ ವರ್ಕರ್ಸಿಗೆ ನಾವು ಅಲ್ಲಿ ಕೆಲಸಗಾರನ ನಾವು ಆಯ್ಕೆ ಮಾಡಬೇಕಿರ್ತದೆ. ಸಪೋಸ್ ಅವ್ರಿಗೆ ಏನಾದರೂ ಹೊಸ ಟೆಕ್ನಾಲಜಿ ತಿಳಿಲಿಲ್ಲ ಅಂತಂದ್ರೂ ಸಹ ವಾಟ್ ದೇ ಡೂ ಇಸ್ ದ ಬಿಸ್ನೆಸ್ ಮ್ಯಾನ್ ಶುಡ್ ಮೋಟಿವೇಟ್ ಮಾಡಬೇಕು, ಪ್ರೇರೇಪಣೆ ಮಾಡಬೇಕು ಅವ್ರಿಗೆ. ಎಸ್, ಆಮೇಲೆ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು, ತರಬೇತಿಯನ್ನು ಕೊಟ್ಟಿರಬೇಕು. ಸೊ ಈ ವರ್ಕನ್ನು ಆ ಬಿಸ್ನೆಸ್ ಮ್ಯಾನ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ವಿಲ್ ಮೂವ್ ಅಹೆಡ್, ದಟ್ ಈಸ್ ದ 9th one is ಟ್ಯಾಕ್ಸ್ ಪ್ಲಾನಿಂಗ್. ಟ್ಯಾಕ್ಸ್ ಪ್ಲಾನಿಂಗ್ ನಾವು ಕನ್ನಡ ಒಳಗೆ ತೆರಿಗೆ ಯೋಜನೆ ಅಂತ ಕರಿತೀವಿ. ಸೊ ಬಿಫೋರ್ ಗೋಯಿಂಗ್ ಟು ದಿಸ್ ಪಾಯಿಂಟ್, ವಾಟ್ ಈಸ್ ದಿಸ್ ಟ್ಯಾಕ್ಸ್? You have come across, right? Income tax. ನಿಮ್ಮ ಪೇರೆಂಟ್ಸ್ ಹೇಳ್ತಿರ್ತಾರೆ, ಯುವರ್ ಪೇರೆಂಟ್ಸ್ ವಿಲ್ ಬಿ ಟೆಲಿಂಗ್ ರೆಗ್ಯುಲರ್ಲಿ, ವಿ ನೀಡ್ ಟು ಪೇ ಅನ್ ಇನ್ಕಮ್ ಟ್ಯಾಕ್ಸ್. ಬಟ್ ಇನ್ಕಮ್ ಟ್ಯಾಕ್ಸ್ ಈಸ್ ನಾಟ್ ಪೇಡ್ 6 months. It should be paid yearly. So what is this income tax? Here, yes, you have seen government hospitals, yes, government hostels, government schools, government colleges, yes, roads, see how the roads are there, construction of roads, dams, bridges, yes, where to construct these kind of things, where that money comes, the money will be given by public itself, right? But public, why the public will give? Because here whatever the public is doing, or else take an example of us only. Yes, we have a property, yes, we have our own house, right? So for that the government takes, yes, what the government takes here?
the certain amount of tax should be paid to the government. And what that government will do, that government will work according to the betterment of public itself. Here whatever the property is there, certain part of that amount should be paid to an government. So government what it does, it constructs dams, bridges, roads, yes, and it makes more facilities to the public itself. So whatever the constructions are there, right, that is of whose money? That is of public's money only. Yes, so here tax should be paid regularly. That's very important here to develop our economy. So to develop our economy, tax is important. ತೆರಿಗೆ ಏನಂತಾರ ಅದನ್ನ ನಾವು ತುಂಬಲೇಬೇಕು ಅಂತ ಹೇಳ್ತಾರೆ, ಇಯರ್ಲಿ ತುಂಬ್ತೀವಿ. ಎನಿವೆ ಕಮಿಂಗ್ ಬ್ಯಾಕ್ ಟು ಅವರ್ ಬಿಸ್ನೆಸ್ ಸ್ಟಡೀಸ್. ಸೊ ಈ ಬಿಸ್ನೆಸ್ಸಿಗೆ ಹೆಂಗೆ ಅದನ್ನ ರಿಲೇಟೆಡ್ ಅಂತಂದ್ರೆ, ಈಗ ನಾವು ಇಫ್ ಯು ಆರ್ ಡೂಯಿಂಗ್ ಅ ಬಿಸ್ನೆಸ್, ಡೆಫಿನೆಟ್ಲಿ ಪ್ರಾಫಿಟ್ ವಿಲ್ ಬಿ ದೇರ್, ರೈಟ್. ಅಕಾರ್ಡಿಂಗ್ ಟು ದ್ಯಾಟ್ ಪ್ರಾಫಿಟ್ the government asks a tax, right. There will be 10%. If our profit is 10 rupees, and certain 2% will be paid to our government as regard with the tax. So here we should try to reduce our tax payment. Yes, how that should be a planning actually. What here I am telling you is profit, whatever the profits are there, fine, we get a profit, but with that same way we should plan to pay a tax very little more, so that the profits will be more. The business things should be done in this way. They should reduce the tax paying things. And the next same one is, yes, launching the enterprise. The last point is launching of yes. So we have come across all the points to start a business, and now it's the final thing, that is we need to launch the enterprise. Again, enterprise is nothing but an for business, yes, company. So launching ಕನ್ನಡ ಒಳಗೆ ನಾವು ಇದಕ್ಕೆ ಏನು ಕರಿತೀವಿ, ಸಂಸ್ಥೆಯ ಕಾರ್ಯಾರಂಭವನ್ನು ಮಾಡುವಂಥ ಟೈಪ್. ಸೊ ಅಲ್ಲಿ ಸಂಸ್ಥೆಯನ್ನು ಹೆಂಗೆ ಸ್ಟಾರ್ಟ್ ಮಾಡಬೇಕು, or else how the enterprise should get launched is, take an example, right. So we have started a business. Whatever the points I have explained, that you have been analyzed. ನೀವು ಬಿಸ್ನೆಸ್ ಮಾಡ್ಬೇಕಂತ ಮಾಡಿರಿ, ನೀವೆಲ್ಲ ಏನು ಪಾಯಿಂಟ್ಸ್ ಅದನ್ನ ಅನಲೈಸ್ ಮಾಡಿರಿ, ಪ್ಲಾನ್ ಮಾಡಿರಿ, ಅದ್ರ ಪ್ರಕಾರ ನೀವು ಬಿಸ್ನೆಸ್ಸು ಮಾಡಿದ್ರಿ. ಏನೋ ಒಂದು ಪ್ರೊಡಕ್ಷನ್ ಬಿಸ್ನೆಸ್ ಮಾಡಿದ್ರಿ, ಪ್ರೊಡಕ್ಷನ್ ಮಾಡಿದ್ದನ್ನು ಎಲ್ಲ ನೀವು ಏನು ಮಾಡಿದ್ರಿ, ಗೋಡೌನ್ ಒಳಗಿಟ್ರಿ. ದೆನ್ ವಾಟ್, ದ್ಯಾಟ್ ಶುಡ್ ಬಿ ಸೆಂಡ್ ಟು ದ ಮಾರ್ಕೆಟ್, ರೈಟ್. ಕಸ್ಟಮರ್ಸ್ನ ಪರ್ಚೇಸ್ ಮಾಡಿದ್ರೆ ಪ್ರಾಫಿಟ್ ಬರ್ತೈತಿ. ನೀವೇನಿಲ್ಲ ಎಲ್ಲ ಪ್ರೊಡಕ್ಷನ್ ಮಾಡಿ, ದೆನ್ ಯು ಕೀಪ್ ಇಟ್ ಇನ್ ಅ ಗೋಡೌನ್, ಆರ್ ಎಲ್ಸ್ ಯು ಕೀಪ್ ಇಟ್ ಇನ್ ಅ ವೇರ್ ಹೌಸ್. ದೆನ್ ಹೂ ವಿಲ್ ಪರ್ಚೇಸ್ that product? The customer should know, right? Should know that particular product, what the product has been launched. They should know. For that, what the businessman do here, he should go for an advertisement. Yes, he should go for advertisement, promotion campaigns. Yes, ಅವ್ರು ಏನು ಮಾಡಬೇಕಂದ್ರೆ ಪ್ರಮೋಷನ್ ಮಾಡಿರಬೇಕು, ಜಾಹೀರಾತನ್ನು ಮಾಡಿರಬೇಕು. ಯಾಕೆ ಅದನ್ನು ಮಾಡಬೇಕು? ಇಫ್ ಯು ಕೀಪ್ ದೋಸ್ ಪ್ರಾಡಕ್ಟ್ಸ್ ಇನ್ ಅ ವೇರ್ ಹೌಸಸ್, ನೋ ಒನ್ ವಿಲ್ ಪರ್ಚೇಸ್, ಆಸ್ ಐ ಟೋಲ್ಡ್ ಯು ಬಿಫೋರ್. ಸೊ ಹಿಯರ್ ಅಲ್ಲಿ ಏನು ಮಾಡಬೇಕು, ಗೋಡೌನ್ ಒಳಗೆ ಏನಿಟ್ಟಿರ್ತಾರೆ ಅದನ್ನು ಹೊರಗಡೆ ಹೋಗಬೇಕು, ಕಸ್ಟಮರ್ಸಿಗೆ ಅದನ್ನು ಸಪ್ಲೈ ಆಗಬೇಕಂತಂದ್ರೆ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಯು ನೀಡ್ ಟು ಗಿವ್ ಆ್ಯನ್ ಇನ್ಫಾರ್ಮೇಷನ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಬಟ್ ಹೌ there are some techniques to know, to give information to that customer is by advertisement as well as by promotion. Yes, so this is about the business, that is how to start a business. So if you want to start a business, you can opt this, or else you can see these basic factors and you can start a business. But the main motive should be of profit making, and whatever you take, the risk will be there. Yes, so here we'll complete with the first chapter. Yes, and this is asked for 5 marks practical oriented. You can write any of these 5. Okay, there are 10 points, you can write any 5. So here we'll complete with the first chapter. Yes, the PDF will be provided for you in WhatsApp.